Hello students, welcome to RHchemistry. So in today's video we are going to discuss about KCET and NEET Final Punch 2021 D and F block elements MCQs part 2. So part 1 ನಲ್ಲಿ ಎಲ್ಲ ಎಕ್ಸಾಂಪ್ಲರ್ ಕ್ವೆಶ್ಚನ್ಸ್ ಅನ್ನು ಡಿಸ್ಕಸ್ ಮಾಡಿದ್ದೀನಿ. ಪ್ಲೀಸ್ ಗೋ ಥ್ರೂ ದಟ್ ಆಲ್ಸೋ, ರೈಟ್? ಸೊ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ, ಯಾರ್ಯಾರಿಗೆ ಇದರ ಅವಶ್ಯಕತೆ ಇದೆ. ಸೊ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಫಸ್ಟ್ ಕ್ವೆಶ್ಚನ್ ನೋಡಿ, ವಾಟ್ ಈಸ್ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಸೆಕೆಂಡ್ ರೋ ಟ್ರಾನ್ಸಿಷನ್ ಎಲಿಮೆಂಟ್ಸ್? ಸೊ ಸೆಕೆಂಡ್ ರೋ ಟ್ರಾನ್ಸಿಷನ್ ಎಲಿಮೆಂಟಿನ ಕಾನ್ಫಿಗರೇಷನ್ ಏನಂತ ಕೇಳ್ತಾ ಇದ್ದಾರೆ. ವಿ ನೋ ದ್ಯಾಟ್ ಸೆಕೆಂಡ್ ರೋ ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಅಂದರೆ, ಸೊ ಕ್ರಿಪ್ಟಾನ್ ಈಸ್ ದ ನೋಬಲ್ ಗ್ಯಾಸ್, ಆಫ್ಟರ್ ದ್ಯಾಟ್ ದ ಸೆಕೆಂಡ್ ರೋ ಟ್ರಾನ್ಸಿಷನ್ ಎಲಿಮೆಂಟ್ ಸ್ಟಾರ್ಟ್ಸ್. ಸೊ ಅದಕ್ಕಾಗಿ ಸೊ ಆನ್ಸರ್ ಸಿ should be the correct answer, right? So like this we can easily select. Which ion has maximum magnetic moment? We know that magnetic moment will be maximum if n is equal to 5. So n is equal to 5 ಯಾವ ಕೇಸಲ್ಲಿ ಇದೆ ಅಂತ ನೋಡಿ. ಸೊ Fe3 plus ಅಲ್ಲಿ configuration become 3d5. Because of that reason the answer for this question is C. Then number of unpaired electrons in ferrous ion is. ಸೊ ಫೆರಸ್ ಅಯಾನ್ ಅಂತ ಕೊಡ್ತಾ ಇದ್ದಾರೆ. ಸೊ ಫೆರಸ್ ಅಯಾನ್ ಅಂತ ಅಂದರೆ ನೆನ್ಪಿಟ್ಕೊಳ್ಳಿ, Fe2 ಪ್ಲಸ್. ಸೊ ಇದನ್ನು ನಾನು ಫೆರ್ರಸ್ ಅಂತ ಕರಿತೀವಿ. Fe3 ಅನ್ನು ಫೆರ್ರಿಕ್ ಅಂತ ಕರಿತೀವಿ. ಸೊ ಗೊತ್ತಿರಲಿ. ಸೊ ಫೆರಸ್ ಅಯಾನ್ ಅಂತ ಅಂದಾಗ ಸೊ Fe2 ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಎಷ್ಟಿರ್ತದೆ? 3d6 ಕಾನ್ಫಿಗರೇಷನ್ ಆಗಿರೋದಕ್ಕೆ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ರಿಮೆಂಬರ್ ಬಿ 4. Fourth question, which one of the following statement is true for transition element? So they exhibit diamagnetism, correct? They exhibit inert pair effect, wrong. So they do not form alloys, right? True anta kottidare, so wrong. They show variable oxidation state, correct. They exhibit diamagnetism ಅನ್ನೋದು ಇಲ್ಲಿ ಇವು ಎರಡರ ಮಧ್ಯೆ ನಾನು ಆನ್ಸರ್ನ ಡಿ ಅಂತ ಸೆಲೆಕ್ಟ್ ಮಾಡ್ತೀನಿ. ಯಾಕಂತಂದರೆ they exhibit not only diamagnetism and also remember paramagnetism. ಸೊ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ಸೇ ಜಾಸ್ತಿ ಇರ್ತದೆ ಡಯಾಮ್ಯಾಗ್ನೆಟಿಕ್ಕಿಂತ. ಸೊ ಅದಕ್ಕೆ ಸೊ ನನ್ನ ಪ್ರಕಾರ ಆನ್ಸರ್ ಏನಾಗಬೇಕು ಅಂತಂದರೆ ಡಿ ಶುಡ್ ಬಿ ದ ಆನ್ಸರ್. ಸೊ ಆನ್ಸರ್ ಫಾರ್ ದ ಫೋರ್ತ್ ಕ್ವಶನ್ ಈಸ್ ಡಿ. ಫಿಫ್ತ್ ಒನ್ ನೋಡಿ, ಔಟ್ ಆಫ್ ದ ಅಯಾನ್ Zn2+, Ni2+ ಆ್ಯಂಡ್ Cr3+, ವಿಚ್ ಈಸ್ ಕರೆಕ್ಟ್. ಸೊ ನಮ್ಗೆ ಗೊತ್ತಿದೆ Zn2+ ಅಲ್ಲಿ 3d10 ಕಾನ್ಫಿಗರೇಷನ್ ಇದೆ, Ni2+ ಅಲ್ಲಿ 3d8 ಕಾನ್ಫಿಗರೇಷನ್ ಇದೆ, Cr3+ ಅಲ್ಲಿ 3d3 ಕಾನ್ಫಿಗರೇಷನ್ ಬರ್ತದೆ. ಸೊ ಈಗ ಕಾನ್ಫಿಗರೇಷನನ್ನು ನೀವು ಪರ್ಫೆಕ್ಟ್ ಆದರೆ ಮಾತ್ರ ಇಂಥ ಕ್ವಶನ್ಸ್ಗಳನ್ನ ವಿದಿನ್ ದ ಲೆಸ್ ಟೈಮ್ ನಮಗೆ ಸಾಲ್ವ್ ಮಾಡೋದಕ್ಕೆ ಆಗ್ತದೆ. ಸೊ ಅದಕ್ಕೆ ನನ್ನ ಸಜೆಷನ್ ಏನಂತಂದರೆ ಕಾನ್ಫಿಗರೇಷನನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಓನ್ಲಿ Zn2+ ಇಸ್ ಕಲರ್ಲೆಸ್, Ni2+ ಆ್ಯಂಡ್ Cr3+ ಇಸ್ ಕಲರ್ಡ್ ಅನ್ನೋದು ಕರೆಕ್ಟ್ ಆಗ್ತದೆ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 1. ದೆನ್ ಸಿಕ್ಸ್ತ್ ಒನ್ ನೋಡಿ, ಲ್ಯಾಂಥನೈಡ್ ಫಾರ್ ವಿಚ್ +2 ಆ್ಯಂಡ್ +3 ಆಕ್ಸಿಡೇಷನ್ ಸ್ಟೇಟ್ಸ್ ಆರ್ ಕಾಮನ್ ಇನ್. ಲ್ಯಾಂಥನೈಡ್ಸ್ ಫಾರ್ ವಿಚ್ +2 ಆ್ಯಂಡ್ +3 ಕಾಮನ್ ಅಂತ ಕೇಳ್ತಾ ಇದ್ದಾರೆ. ನಮ್ಗೆ ಗೊತ್ತಿರೋ ಹಾಗೆ ಲ್ಯಾಂಥನಮ್ಮಿಗೆ ಓನ್ಲಿ +3. ಸೊ ನಿಯೋಡೀಮಿಯಮ್ ಅಂತ ಕರಿತೀವಿ ನಾವು ಇದನ್ನು, ND ರಿಮೆಂಬರ್. ಸೊ ಇದಕ್ಕೂ ಕೂಡ ಓನ್ಲಿ +3. ಸೀರಿಯಮ್ಮಿಗೆ ಇಟ್ ಈಸ್ +3. ಬಟ್ ಯುರೋಪಿಯಮ್ಮಿಗೆ ರಿಮೆಂಬರ್ +4 ಇಸ್ ಆಲ್ಸೋ ಪಾಸಿಬಲ್ ಫಾರ್ ದಿಸ್. For europium +4 is also possible for this. So remember, so because of that reason we can say answer for this is D. Europium is the answer. Then seventh one, which one of the following statement concerning lanthanide element is false? False ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟ್ ಆಗಿ ನೋಡಿ, lanthanide separated from one another by ion exchange method, 100% ಕರೆಕ್ಟ್. ಯಾಕಂತಂದರೆ ಸೊ ಇದು ಕರೆಕ್ಟ್ ಅಂತ ಬರಿತೀನಿ ನಾನು, ಬಟ್ ಇಟ್ ಈಸ್ ನಾಟ್ ದ ಆನ್ಸರ್. ಯಾಕಂದರೆ ನಮಗೆ ಫಾಲ್ಸ್ ಸ್ಟೇಟ್ಮೆಂಟ್ ಬೇಕು. ಬಿಕಾಸ್ ಲ್ಯಾಂಥನೈಡ್ಸ್ ಆರ್ ಸಪರೇಷನ್ ಆಫ್ ಲ್ಯಾಂಥನೈಡ್ಸ್ ಇಸ್ ಡಿಫಿಕಲ್ಟ್. ಸೊ ಅದಕ್ಕೆ ನಾವು ಅಯಾನ್ ಎಕ್ಸ್ಚೇಂಜ್ ಮೆಥಡನ್ನು ಯೂಸ್ ಮಾಡ್ತೀವಿ. ಸಿ ಅಯಾನಿಕ್ ರೇಡಿಯೈ ಆಫ್ ಟ್ರೈವ್ಯಾಲೆಂಟ್ ಲ್ಯಾಂಥನೈಡ್ಸ್ ಸ್ಟಡಿಲಿ ಇನ್ಕ್ರೀಸಸ್. ಹೌದಾ? ಥಿಂಕ್ ಮಾಡಿ. ನಾವು ಇದನ್ನು ಕಾಂಟ್ರಾಕ್ಷನ್ ಅಂತ ಕರಿತೀವಿ. ಹೌದಾ? ಕಾಂಟ್ರಾಕ್ಷನ್ ಅಂತ ಅಂದರೆ ದ ಮೀನಿಂಗ್ ಈಸ್ ದ್ಯಾಟ್ ಡಿಕ್ರೀಸ್ ನಾಟ್ ಇನ್ಕ್ರೀಸ್. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಫಾಲ್ಸ್ ಸ್ಟೇಟ್ಮೆಂಟ್ ಈಸ್ ಬಿ ಅಂತ ಹೇಳ್ಬೋದು. ಆಲ್ ಲ್ಯಾಂಥನೈಡ್ಸ್ ಆರ್ ಹೈಲಿ ಡೆನ್ಸ್ ಮೆಟಲ್ಸ್, ಕರೆಕ್ಟು. ಮೋಸ್ಟ್ ಡಿಫಿಕಲ್ಟ್ ಆಕ್ಸಿಡೇಷನ್ ಸ್ಟೇಟ್ ಇಸ್ +3 is also correct, my dear students. The answer for this question is B. All the following statement about the transition element are true except that ಅಂತ ಕೇಳ್ತಾರೆ. ಸೊ ಕರೆಕ್ಟಾಗಿ ನೋಡ್ತಾ ಹೋಗಿ. ಆಲ್ ಆಫ್ ದ ಟ್ರಾನ್ಸಿಷನ್ ಎಲಿಮೆಂಟ್ ಆರ್ ಪ್ರಿಡಾಮಿನೆಂಟ್ಲಿ ಮೆಟಾಲಿಕ್. ಕರೆಕ್ಟಾ? Yes, it is true. In aqueous solution, many of their simple ions are colored. 100%. Many of the simple ions are colored in nature. Correct? So most of the transition elements show pronounced catalytical activity. 100%. This is also correct. These are act as a good catalyst. ಬಟ್ ನಾಲ್ಕನೇ ಆನ್ಸರ್ ನೋಡಿ, ಮೋಸ್ಟ್ ಆಫ್ ದ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಓನ್ಲಿ ಒನ್ ವ್ಯಾಲೆನ್ಸ್ ಸ್ಟೇಟ್ ಅಂತ ಇದೆ. ವ್ಯಾಲೆನ್ಸ್ ಸ್ಟೇಟ್ ಅಂದರೆ ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳ್ಬೋದು. ಬಟ್ ಇಟ್ ಈಸ್ ರಾಂಗ್. ರಿಮೆಂಬರ್, ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ, ವಿಚ್ ಈಸ್ ಫಾಲ್ಸ್. Now,
Which one of the following characteristics of the transition element is associated with their catalytic activity? Catalytic activity ಗೆ ಯಾವುದು reason ಅಂತ ಕೇಳ್ತಾ ಇದ್ದಾರೆ. ಬೋರ್ಡ್ ಎಕ್ಸಾಮ್ ಕ್ವಶನ್ ಇದು ಮೈ ಡಿಯರ್ ಸ್ಟೂಡೆಂಟ್ಸ್. ರಿಮೆಂಬರ್, ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ is variable oxidation state. A group of acidic oxide, remember acidic oxide will have higher oxidation state. ಇದು hint ಇಲ್ಲಿ ನೆನಪಿಟ್ಕೊಳ್ಳಿ. higher oxidation state ಜಾಸ್ತಿ ಆಗ್ತಾ ಹೋದಂಗೆ acidic nature ಜಾಸ್ತಿ ಆಗ್ತದೆ. highest oxidation state ಅನ್ನು ನೋಡ್ತಾ ಹೋಗಿ, chromium is +6, manganese is +7. manganese maximum possibility +7 ಇದೆ, chromium ಗೆ +6 ಇದೆ. Hence the answer for this question should be A. Among the following series of transition metal ions, the one where all metal ions have 3d2 electronic configuration is 3d2 electronic configuration ಅಂತ ಚೆಕ್ ಮಾಡಿ. ಸೊ Ti+4 ನೋಡಿ, Ti+4 ಏನು ಬರ್ತದೆ, 3d0 ಬಂದುಬಿಡ್ತದೆ. ಸೊ ಇದಂತೂ ಆಗೋದಿಲ್ಲ. Ti+3 ಇದೆ, 3d3. ವೆನಾಡಿಯಮ್ 3d1 ಬರ್ತದೆ, Ti+3 ಅಂದರೆ ಇದು ಕೂಡ ಆಗೋದಿಲ್ಲ. Ti+2 ಇದೆ, ಸೊ 3d2 ಡೆಫಿನೆಟ್ಲಿ. ವೆನಾಡಿಯಮ್ 3+ ಅಂದರೆ 3d2. ಕ್ರೋಮಿಯಂ 4+ ಅಂದರೆ 3d2, ಯಾಕಂದ್ರೆ 6 ಎಲೆಕ್ಟ್ರಾನ್ಸ್ ಇರ್ತದೆ. Mn +5 ಅಂತಂದರೆ 3d2. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಬಿ. ರಿಮೆಂಬರ್ ದಟ್. Lanthanides are, remember, we know that 14 elements in all the case. 6th or 7th period ಅಂತ ನೋಡಿದಾಗ we know it is a 6th period element, which is atomic number is 58 to 71. Hence remember, answer for this question is A. Then 13th one, 4 successive members of first row transition elements are listed below with their atomic number. Which one of them expected to have highest third ionization energy? Third ionization energy highest means removal of third electron is difficult anta meaning. Hoda? Removal of third electron is difficult ಅಂತ ಮೀನಿಂಗು. ರಿಮೂವಲ್ ಆಫ್ ಥರ್ಡ್ ಎಲೆಕ್ಟ್ರಾನ್ ಡಿಫಿಕಲ್ಟ್ ಯಾವಾಗ ಆಗ್ತದೆ ಅಂದರೆ ವೆನ್ ಇಟ್ ಈಸ್ ಹಾಫ್ ಫಿಲ್ಡ್ ಆರ್ ಕಂಪ್ಲೀಟ್ಲಿ ಫಿಲ್ಡ್ ಸ್ಟೇಟ್ ಆಫ್ಟರ್ ರಿಮೂವಿಂಗ್ 2 ಎಲೆಕ್ಟ್ರಾನ್. ನಾವು ಯು ಕ್ಯಾನ್ ಗೋ ಥ್ರೂ ದಿಸ್. ಸಿ, ವೆನಾಡಿಯಮ್ ಐರನ್ ಅಂತೂ ಸಾಧ್ಯ ಇಲ್ಲ. ಕ್ರೋಮಿಯಂ ಕೇಸ್ ಒಳಗೆ ಸೊ ರಿಮೂವಿಂಗ್ 2 electrons, Cr2+ configuration if I see, it will become 3d4. So removal of electron is easier. But nodi, manganese is 3d5 after removing 4s electron. So hence remember, answer for this should be D, manganese. Which of the following trivalent ion has the largest atomic radii in the lanthanide series? Largest atomic radii. We know that atomic radii decreases as atomic number increases. ಅದನ್ನು ನಾವು ಏನಂತ ಕರಿತೀವಿ, lanthanide contraction we call it as. Because of that reason, remember, first element lanthanum should have lesser atomic radii. So the answer for this question, largest atomic radii, answer for this question is A, lanthanum. Among the following pairs of ions, the higher oxidation state in aqueous solution is more stable than the other. Higher oxidation state aqueous solution is more stable. ಇಲ್ಲಿ aqueous solution ಅಂತ ಬಂದಾಗ, higher oxidation state ಅಂತ ಬಂದಾಗ, first to see whether copper is present or not. ಬಿಕಾಸ್ ನಮಗೆ ಗೊತ್ತಿದೆ, ಒಂದು ಎಕ್ಸೆಪ್ಷನ್ ಅನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಎಕ್ಸೆಪ್ಷನ್ ಏನಂದರೆ Cu2+ is more than Cu+1 due to more hydration energy. So more hydration energy. Correct? So because of that reason, remember, answer for this question should be B. Cu+ and Cu2+ should be the answer. Then potassium permanganate act as oxidant in neutral, alkaline as well as acidic media. The final product obtained it in the 3 conditions are respectively. ಸೊ ಬಹಳ ಸಿಂಪಲ್ ಇದೆ, ನೆನಪಿರಲಿ. ಪೊಟ್ಯಾಷಿಯಂ ಪರ್ಮಾಂಗನೇಟ್ ನ್ಯೂಟ್ರಲ್ ಕಂಡೀಷನ್ ಇದ್ದಾಗ ವಿ ಆರ್ ಗೋಯಿಂಗ್ ಟು ಸಿ MnO2 ಫಾರ್ಮೇಷನ್. ಯಾಕಂತಂದರೆ 3 ಎಲೆಕ್ಟ್ರಾನ್ ಎಕ್ಸ್ಚೇಂಜ್ ಆಗ್ತದೆ, +7 to +4. ಸೊ ದ MnO2 ಈಸ್ ಪ್ರೆಸೆಂಟ್ ಹಿಯರ್ ಆಲ್ಸೋ ಆ್ಯಂಡ್ ಹಿಯರ್ ಆಲ್ಸೋ. ನೆಕ್ಸ್ಟ್ ನೋಡಿ, ಅಲ್ಕಲೈನ್ ಕಂಡೀಷನ್ ಓನ್ಲಿ 1 electron exchange will be there. Hence remember, MnO4 2- where the oxidation state is +6, potassium permanganate where the oxidation state is +7. Hence +7 to +6 means 1 electron change. So answer MnO4 2- and only one option left. That is, the answer for this is MnO2 MnO4-, and acidic medium we know that Mn2+ because 5 electron change take place. So the answer for this question is C.
In acidic medium 1 mole of MnO4 minus accept how many moles of electrons in redox process ಅಂತ ಕೇಳ್ತಾರೆ. acidic mediumದಲ್ಲಿ MnO4 minus changes to what? Mn2 plus. ಹೌದಾ? Mn2 plus ಆಗ್ತಾ ಇದೆ ಅಂತ ಅಂದರೆ the answer for this question is C, that is 5. Remember that. 18th question ನೋಡಿ. 18th question ಅಲ್ಲಿ ಏನು ಹೇಳ್ತಾರೆ? which of the following statement is not true? ಸಿ ಕರೆಕ್ಟಾಗಿ ಓದಿ, ಕನ್ಫ್ಯೂಷನ್ ಆಗುವಂಥ ಕಾಂಪ್ಲೆಕ್ಸ್ ಸ್ಟೇಟ್ಮೆಂಟ್ ಇದು. ಕಲರ್ಲೆಸ್ ಕಂಪೌಂಡ್ಸ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಹೇಳ್ತಾರೆ. ಕರೆಕ್ಟಾ? ಸಿ ಕಲರ್ಲೆಸ್ ಅಂತ ಅಂದರೆ ಕಲರ್ಲೆಸ್ ಕಂಪೌಂಡಿಗೆ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್. ಪ್ಯಾರಾಮ್ಯಾಗ್ನೆಟಿಗೆ ದೆರ್ ಶುಡ್ ಬಿ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಎರಡು ರಿವರ್ಸ್ ಇದೆ, ಹೌದಾ? ವಿಚ್ ಮೀನ್ಸ್ ದಿಸ್ ಶುಡ್ ಬಿ ದ ಆನ್ಸರ್ ವಿಚ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್ ನೋಡಿ, ಕಲರ್ಡ್ ಕಂಪೌಂಡ್ ಅಂದರೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರಬೇಕು. ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆಫ್ ಪ್ಯಾರಾಮ್ಯಾಗ್ನೆಟಿಕ್ ಅಂದರೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರಬೇಕು. ಸೊ ಇಟ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಕಲರ್ಲೆಸ್ ಕಂಪೌಂಡ್ ಮೀನ್ಸ್ ದೆರ್ ಇಸ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್. ಡಯಾಮ್ಯಾಗ್ನೆಟಿಕ್ ಮೀನ್ಸ್ ದೆರ್ ಇಸ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್. ಇಟ್ ಈಸ್ ಆಲ್ಸೋ ಕರೆಕ್ಟ್ ಸ್ಟೇಟ್ಮೆಂಟ್. ಟ್ರಾನ್ಸಿಷನ್ ಎಲಿಮೆಂಟ್ಸ್ ಫಾರ್ಮ್ ಕಾಂಪ್ಲೆಕ್ಸ್ ಕಂಪೌಂಡ್, 100% ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ, ಬಿಕಾಸ್ in this case colorless compounds are always diamagnetic. 19th, acidified potassium dichromate treated with hydrogen sulfide in the reaction, the oxidation number of chromium. So in this particular case, remember here we have to write the reaction. I will show you the reaction. When acidified potassium dichromate react with H2S like this, remember Cr2O7 2 minus plus H2S plus H plus give rise to Cr3 plus sulfur plus H2O ಅಂತ ರಿಯಾಕ್ಷನ್ ಬರಿತೀವಿ. ಈಗ ಆಕ್ಸಿಡೇಷನ್ ನಂಬರ್ ಆಫ್ ಕ್ರೋಮಿಯಂ ಏನು ಚೇಂಜ್ ಆಗ್ತಾ ಇದೆ ಅಂತ ನೋಡಿ. ಇಲ್ಲಿ Cr2 ಇರೋದಕ್ಕೆ ನಾನು ಇಲ್ಲಿ 2Cr ಬರೀಬೇಕು. ಸೊ ಹಿಯರ್ Cr is plus 6 ಆಕ್ಸಿಡೇಷನ್ ಸ್ಟೇಟ್. ಹಿಯರ್ ಕ್ರೋಮಿಯಂ is plus 3. Plus 6 to plus 3 means 3 unit change. Remember 3 unit change, right? So in this particular case, plus 6 oxidation state changes to plus 3 is the answer. So plus 6 to plus 3, so decreases. So this should be the answer in this case, B. Then when KMnO4 reacts with acidified FeSO4, what is the condition? See, when KMnO4 react with acidified FeSO4 in presence of H2SO4, reaction ಗೊತ್ತಿರಬೇಕು. So remember MnSO4 is going to form, then Fe2SO4 thrice plus K2SO4 plus H2O is going to form. So ಈ ಕೇಸ್ ಒಳಗೆ ನೋಡ್ತಾ ಹೋಗಿ, when KMnO4 act as oxidizing agent, it should undergo reduction to form MnSO4. ಅಂದರೆ KMnO4 reduce ಆಗ್ತದೆ. Then FeSO4 is reducing agent and also KMnO4 will oxidize FeSO4. Hence remember FeSO4 get oxidized. So the answer for this question is C. Number of K2Cr2O7 reduced by 1 mole of SN2 plus ion. ಇದಕ್ಕೂ ಕೂಡ ರಿಯಾಕ್ಷನ್ ಗೊತ್ತಿರಬೇಕು. So remember Cr2O7 2 minus plus SN2 plus H plus give rise to Cr3 plus SN4 plus H2O ಬರೀತೀರಿ. ರಿಯಾಕ್ಷನ್ ಬರೆದ ಮೇಲೆ ಬ್ಯಾಲೆನ್ಸ್ ಮಾಡಬೇಕು. ಹೌದಾ? ಇಲ್ಲಿ Cr2 ಬರೆದ್ಬಿಡಿ. ಈಗ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಏನು ಮಾಡ್ತೀವಿ? ಕ್ರೋಮಿಯಂ ಎಷ್ಟು ಯೂನಿಟ್ ಚೇಂಜ್ ಆಗಿದೆ ಅಂತ ನೋಡಿ. ಸೊ ಕ್ರೋಮಿಯಂ ಯೂನಿಟ್ ನೋಡ್ತಾ ಹೋದರೆ Cr2 ಇದೆ, ಇಲ್ಲಿ 2Cr ಇದೆ, ಪ್ಲಸ್ 6 ಆಕ್ಸಿಡೇಷನ್ ಸ್ಟೇಟಿಂದ ಪ್ಲಸ್ 3 ಆಗ್ತಾ ಇದೆ ಅಂದರೆ 3 ಯೂನಿಟ್ ಚೇಂಜ್. ಬಟ್ ಎರಡು ಕ್ರೋಮಿಯಂ ಇರೋದಕ್ಕೆ 6 ಯೂನಿಟ್ ಚೇಂಜ್ ಫಾರ್ ಕ್ರೋಮಿಯಂ. ಟಿನ್ ನೋಡಿ, 2 ಪ್ಲಸ್ ಇಂದ 4 ಪ್ಲಸ್ ಅಂದರೆ ಟಿನ್ ಇಸ್ 2 ಯೂನಿಟ್. ಸೊ 2 1s 2 3s ಮಾಡಿ, ಸೊ 3 ಇದಕ್ಕೆ ಮಲ್ಟಿಪ್ಲೈ ಮಾಡಿ, 1 ಇದಕ್ಕೆ ಮಲ್ಟಿಪ್ಲೈ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ 1 Cr2O7, ಸೊ 3SN2 ಪ್ಲಸ್ 2Cr3 ಪ್ಲಸ್ 3SN4 ಪ್ಲಸ್. ಈಗ ಆಕ್ಸಿಜನ್ ಹೈಡ್ರೋಜನ್ ಇಲ್ಲಿ ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಬಿಟ್ಬಿಡೋಣಂತೆ. ಈಗ ಕರೆಕ್ಟಾಗಿ ನೋಡ್ತಾ ಹೋಗಿ, 3 moles ಆಫ್ ಟಿನ್ ಈಸ್ ರೆಡ್ಯೂಸಿಂಗ್ 1 mole ಆಫ್ Cr2O7 2 minus, which means 3 moles of tin reduce 1 moles of potassium dichromate. So 1 mole of tin, how much mole of potassium dichromate is reduced? So remember 1/3. So 1/3 ಅಂದರೆ ಆನ್ಸರ್ ಏನು? ಎ ಶುಡ್ ಬಿ ದ ಆನ್ಸರ್. ಸಿ ಗೊತ್ತಿರಲಿ, ನೀವು ರಿಯಾಕ್ಷನನ್ನು ಬರೆಯೋದಕ್ಕೆ ಬಂದರೆ ಮಾತ್ರ ನಿಮಗೆ ಇಂತಹ ರಿಯಾಕ್ಷನ್ ಆನ್ಸರ್ ಈಸಿಲಿ ಬರ್ತದೆ, ಇಲ್ಲ ಹೊರತು ಬರೋದಿಲ್ಲ. ಅದಕ್ಕಾಗಿ ರಿಯಾಕ್ಷನನ್ನು ಬ್ಯಾಲೆನ್ಸ್ ಮಾಡೋದನ್ನು ಕಲೀರಿ. ಇಂತಹ ರಿಯಾಕ್ಷನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನಾನು ಸಿನಾಪ್ಸಿಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ.
KCET Final Punch 2020 series ಒಳಗೆ please go through that, then only you can solve such type of question. We can expect such type of question in NEET exam and CET exam, remember. Then 22nd question. 22nd question, which is amphoteric. Amphoteric, remember, intermediate oxidation state. Intermediate oxidation state ಅಂತ ನೋಡ್ತಾ ಹೋದಾಗ ಇದು +7 ಬಂತು, ಇದು +2 ಬಂತು, ಇದು +4 ಬಂತು. Intermediate ಯಾವ್ದು ಹಾಗಾದ್ರೆ +4. So the answer for this question is A. Which one of the following oxide is ionic? Remember, ionic ಅಂತಂದ್ರೆ basic. Basic ಅಂತ ಅಂದ್ರೆ less oxidation state is the hint. Remember, ಕಡಿಮೆ ಆಕ್ಸಿಡೇಷನ್ ಸ್ಟೇಟ್ ಯಾವುದಕ್ಕಿದೆ ಅಂತ ನೋಡಿ. Mn+7 ಇದೆ, P2+5 ಇದೆ, Cr+6 ಇದೆ, Mn+2 ಇದೆ. So the answer for this question is MnO. Now 24th. Which of the following ionic radii of chromium would be smallest ಅಂತ ಕೇಳ್ತಾರೆ. Chromium ionic radii ಯಾವಾಗ ಸ್ಮಾಲ್ ಇರ್ತದೆ? If charge is more. If charge is more. ಚಾರ್ಜ್ ಯಾವುದಕ್ಕೆ ಜಾಸ್ತಿ ಇದೆ ನೋಡ್ತಾ ಹೋಗಿ. ಇಲ್ಲಿ +6 ಆಕ್ಸಿಡೇಷನ್ ಸ್ಟೇಟ್, ಹೌದಾ? ಇಲ್ಲಿ ನೋಡಿ +3, ಇಲ್ಲಿ +2, ಇಲ್ಲಿ +4. ಈಗ ನೀವೇ ಹೇಳಿ ಆನ್ಸರ್ ಯಾವ್ದು ಹಾಗಾದ್ರೆ? ಎಸ್, ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಎ. In which of the following cases stability of oxidation state is correctly matched? ನೋಡ್ತಾ ಹೋಗಿ. Fe2 plus Fe3 plus ಅಂತಾರೆ. Remember, Fe2 plus Fe3 plus ಅಲ್ಲಿ Fe3 plus having D5 configuration, hence this is not the answer. Ti3 plus Ti4 plus ಅಲ್ಲಿ Ti4 plus is 3D0 ಅಂದ್ರೆ argon configuration, hence this is not the answer. We know that Cu plus 1 Cu2 plus ಅಲ್ಲಿ Cu2 plus is more stable than Cu plus. In spite of having 3D10 configuration for Cu plus, Cu2 plus is more stable. The reason for that is, remember, hydration energy. Some of you can ask, sir, aqueous condition ಕೊಟ್ಟಿಲ್ಲ ಅಂದ್ರೆ ಏನು ಮಾಡಬೇಕು? ಕೊಟ್ಟಿಲ್ಲ ಅಂದರೂ ಕೂಡ ನಮ್ಮ ಸಿಲೆಬಸ್ಗೆ aqueous condition ಅನ್ನೇ ನಾವು ಕನ್ಸಿಡರ್ ಮಾಡೋದಕ್ಕೆ the answer for this question should be Mn2 plus Mn3 plus, but not this. ಇಲ್ಲಿ 3D10 ಕಾನ್ಫಿಗರೇಷನ್ ಅಂತ ಇದೆ ಅಂತಂದರೆ ಡಿ ಅನ್ನು ಸೆಲೆಕ್ಟ್ ಮಾಡುವಂಥ ಚಾನ್ಸಸ್ ಇರ್ತದೆ, ಬಟ್ ರಾಂಗ್. Mn2 plus Mn3 plus Mn2 plus ಶುಡ್ ಬಿ ದ ಆನ್ಸರ್, ಯಾಕಂದರೆ D5 ಕಾನ್ಫಿಗರೇಷನ್ ಇಸ್ ಮೋರ್ ಸ್ಟೇಬಲ್. I hope you understood. 26th question. The color of potassium dichromate changes from red orange to lemon yellow on treatment with KOH because of. Remember, potassium dichromate Cr2O7 2- is interconvertible to CrO4 2-. ಎರಡೂ ಕೇಸಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಸೇಮ್ ಇರ್ತದೆ, ಸೊ ಆಕ್ಸಿಡೇಷನ್ ಸ್ಟೇಟ್ ಚೇಂಜ್ ಆಗೋದಿಲ್ಲ. ಬಟ್ ಈ ಕೇಸ್ ಒಳಗೆ ನೆನ್ಪಿಟ್ಕೊಳ್ಳಿ, ಒಂದು ಕಡೆ ಎಸಿಡ್ ಹಾಕಿದ್ರೆ ಒಂದು ಚೇಂಜ್ ಆಗ್ತದೆ, ಬೇಸ್ ಹಾಕಿದ್ರೆ ಇನ್ನೊಂದು ಚೇಂಜ್ ಆಗ್ತದೆ. ಏನಾಗ್ತದೆ ಅಂತ ನೋಡಿದಾಗ ಇದಕ್ಕೆ ನಾವು ಬೇಸನ್ನು ಹಾಕಬೇಕು, ಸೊ ದ್ಯಾಟ್ Cr2O7 2- ಶಿಫ್ಟೆಡ್ ಟು CrO4 2-. ಇದಕ್ಕೆ ನಾವು ಆ್ಯಸಿಡನ್ನು ಹಾಕಬೇಕು, ಸೊ ದ್ಯಾಟ್ CrO4 2- ಶಿಫ್ಟೆಡ್ ಟು Cr2O7 2-. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್, ರಿಮೆಂಬರ್, ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ formation of conversion of dichromate to chromate. So dichromate to chromate is the answer. Remember that. 27th. In the reaction 2KMnO4 16HCl 5Cl2 2MnCl2 2KCl to H2O reduction product ಅಂತ ಕೇಳಿದ್ದಾರೆ. See, KMnO4 act as oxidizing agent, HCl act as a reducing agent. ಈಗ KMnO4 ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಇಟ್ ಶುಡ್ ಅಂಡರ್ಗೋ ರಿಡಕ್ಷನ್. ರಿಮೆಂಬರ್, ರಿಡಕ್ಷನ್. ಸೊ ಅಂಡರ್ಗೋ ರಿಡಕ್ಷನ್ ಅಂದರೆ ಇಲ್ಲಿ Mn ನೋಡಿ +2 ಇದೆ, ಇದು +7 ಇದೆ. +7 ಇಂದ +2 ಅಂದರೆ ರೆಡ್ಯೂಸ್ ಆಯಿತು. ಸೊ MnCl2 ಶುಡ್ ಬಿ ದ ರೆಡ್ಯೂಸ್ಡ್ ಪ್ರಾಡಕ್ಟ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಬಿ, MnCl2. 28th. Reduction of dichromate ion by Fe2, the number of electrons involved per chromium atom is. See, first reaction ಅನ್ನು ಬರೀಬೇಕು. Cr2O7 2- plus Fe2 plus H plus give rise to Cr3 plus 2Cr3 plus Fe3 plus water. ಈಗ ನೋಡಿ, ಇಲ್ಲಿ +6 ಆಕ್ಸಿಡೇಷನ್ ಸ್ಟೇಟ್ ಇದೆ, +3 ಇದೆ, ಸೊ 3 ಯೂನಿಟ್ ಚೇಂಜ್. ಬಟ್ ಒಂದು ಕ್ರೋಮಿಯಮಿಗೆ 3 ಆದರೆ ಎರಡು ಕ್ರೋಮಿಯಮಿಗೆ ಎಷ್ಟು? 2 ಕ್ರೋಮಿಯಮಿಗೆ 6 ಯೂನಿಟ್ ಚೇಂಜ್ ಆಗ್ತದೆ, ಹೌದಾ? ಇಲ್ಲಿ ನೋಡಿ, ರಿಡಕ್ಷನ್ ಆಫ್ ಡೈಕ್ರೋಮೇಟ್ ಬೈ Fe2 ಅಂತ ಕೇಳಿದ್ದಾರೆ. Fe2 ಪ್ಲಸ್ ರೆಡ್ಯೂಸ್ ಟು Fe3 ಪ್ಲಸ್. ಸೊ ನೀವು ಬ್ಯಾಲೆನ್ಸ್ ಮಾಡಿದಾಗ ಇದಕ್ಕೆ 6 ಬರ್ತದೆ, ಯಾಕಂದರೆ 6 ಯೂನಿಟ್ ಚೇಂಜ್ ಆಗಿರೋದು 6 ಬರ್ತದೆ. ಇದ್ರದ್ದು 1 ಯೂನಿಟ್ ಚೇಂಜ್ ಆಗಿರೋದಕ್ಕೆ ಹಿಯರ್ ವಿಲ್ ಗೆಟ್ 1.
ಸೊ 2 × 1 1 2 ಕರೆಕ್ಟಾ. ಸೊ ಅದಕ್ಕೆ ಸಿ ಇಲ್ಲಿ Fe2 + Fe3 + ಇನ್ವಾಲ್ವ್ ಪರ್ ಕ್ರೋಮಿಯಂ ಆಟಮ್ is 2 ಕ್ರೋಮಿಯಂ ಆಟಮ್ 6 ಆದರೆ ಪರ್ ಕ್ರೋಮಿಯಂ ಆಟಮ್ 3. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 3. 29th ಕ್ವಶನ್ ನೋಡಿ. ಸೊ ಅರೇಂಜ್ ಸೀರಿಯಂ, ಲ್ಯಾಂಥನಮ್, ಪ್ರೊಮೇಥಿಯಂ, ಇಟ್ರಿಬಿಯಮ್ ಇದೆ ಇನ್ಕ್ರೀಸಿಂಗ್ ಆರ್ಡರ್. ಫಸ್ಟು ನಮಗೆ ಇದರಲ್ಲಿ ಸೀರಿಯಮ್ಮಿಂದ ಲ್ಯಾಂಥನೈಡ್ಸ್ ಸ್ಟಾರ್ಟ್ ಆಗ್ತದೆ ಮತ್ತು ಇಟ್ರಿಬಿಯಮ್ ದೆನ್ ಲುಟೇಷಿಯಮ್ಮಿಂದ ಕಂಪ್ಲೀಟ್ ಆಗ್ತದೆ ಅನ್ನೋದು ಗೊತ್ತಿರಬೇಕು. ಸೊ ರಿಮೆಂಬರ್ ದಟ್. ದೆನ್ ಲ್ಯಾಂಥನಮ್ಮಿಂದ ಸ್ಟಾರ್ಟ್ ಆಗ್ತದೆ ಹೌದಾ. ಸೊ ಫಸ್ಟ್ ಎಲಿಮೆಂಟ್ ಈಸ್ ಲ್ಯಾಂಥನಮ್, ಅದಾದಮೇಲೆ ಬರ್ತದೆ ಸೀರಿಯಂ, ಲಾಸ್ಟ್ಗೆ ಬರ್ತದೆ ಇಟ್ರಿಬಿಯಮ್, ಅದಾದಮೇಲೆ ಲುಟೇಷಿಯಮ್, ಬಟ್ ಪ್ರೊಮೇಥಿಯಮ್ ಬರ್ತದೆ ಇನ್ ಬಿಟ್ವೀನ್. ನಮ್ಗೆ ಗೊತ್ತಿರೋ ಹಾಗೆ ಆ್ಯಸ್ ದ ಅಟಾಮಿಕ್ ನಂಬರ್ ಇನ್ಕ್ರೀಸಸ್ ರೇಡಿಯಸ್ ಡಿಕ್ರೀಸಸ್, ವಿಚ್ ಮೀನ್ಸ್ ಹೈಯೆಸ್ಟ್ ರೇಡಿಯಸ್ ಫಾರ್ ಲ್ಯಾಂಥನಮ್ ದೆನ್ ಸೀರಿಯಮ್. ಕರೆಕ್ಟಾ, ಲ್ಯಾಂಥನಮ್ ದೆನ್ ಸೀರಿಯಮ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ A. 29th question, A is the answer. Last one ನೋಡಿ, last question of this series. So following reaction YMNO4 minus XH plus 5C2O4 2 minus YMN2 plus 10CO2 X/2 H2 X and Y are. ರಿಯಾಕ್ಷನ್ ಅನ್ನು ಅವರೇ ಕೊಟ್ಬಿಟ್ಟಿದ್ದಾರೆ. ಎಕ್ಸ್ ಆ್ಯಂಡ್ ವೈ ಕೇಳ್ತಾ ಇದ್ದಾರೆ, ನಾಟ್ ವೈ ಆ್ಯಂಡ್ ಎಕ್ಸ್. ಕನ್ಫ್ಯೂಸ್ ಆಗಿ ನೀವು ವೈ ಆ್ಯಂಡ್ ಎಕ್ಸ್ ಅನ್ನು ಸೆಲೆಕ್ಟ್ ಮಾಡುವಂಥ ಚಾನ್ಸಸ್ ಇರ್ತದೆ. ಈಗ ರಿಯಾಕ್ಷನನ್ನು ಬ್ಯಾಲೆನ್ಸ್ ಮಾಡೋಣಂತೆ. ರಿಯಾಕ್ಷನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಗೊತ್ತಿರಲಿ, ಕಾರ್ಬನ್ನದ್ದು ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಈಸ್ 3, ಇದರಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಈಸ್ 4. ಅಂದರೆ ಕಾರ್ಬನ್ ನೋಡಿ, ಒಂದು ಸಿ ಇದೆ, ಇಲ್ಲಿ 2 ಸಿ ಇದೆ. ಸೊ ಅದಕ್ಕೆ ಏನಾಗ್ತದೆ, 2 ಯೂನಿಟ್ ಚೇಂಜ್ ಆದಂಗೆ ಆಗ್ತದೆ. ಸೊ ಕಾರ್ಬನ್ ಯೂನಿಟ್ ಚೇಂಜ್ ಈಸ್ 2 ಅಂತ ತಗೋತೀವಿ ನಾವು. ಯಾಕೆ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಇಲ್ಲಿ ಕಾರ್ಬನ್, ಇಲ್ಲಿ ಬ್ಯಾಲೆನ್ಸಿಂಗ್ ಬಿಟ್ಬಿಡಿ, ನೀವು ಇಷ್ಟೇ ಕನ್ಸಿಡರ್ ಮಾಡಿ. C2O4 2 - 2 CO2, ಇದರಲ್ಲಿ C2 ಇರೋದಕ್ಕೆ ನಾನು ಇಲ್ಲಿ 2 ಹಚ್ಕೋತೀನಿ ಮೊದಲು. ಇಲ್ಲಿ +3 ಇದೆ, ಇಲ್ಲಿ +4 ಇದೆ, 1 ಯೂನಿಟ್ ಚೇಂಜ್ ಇದೆ. ಸೊ 1 ಯೂನಿಟ್ ಫಾರ್ 1 ಕಾರ್ಬನ್. ಸೊ 2 ಕಾರ್ಬನ್ ಇರೋದಕ್ಕೆ 2 ಯೂನಿಟ್ ಚೇಂಜ್. ಸೊ 2 ಯೂನಿಟ್ ಇರೋದಕ್ಕೆ ಇದನ್ನು ನಾವು ಮ್ಯಾಂಗನೀಸ್ಗೆ ಮಲ್ಟಿಪ್ಲೈ ಮಾಡ್ತೀವಿ. ಮ್ಯಾಂಗನೀಸದ್ದು ಏನಾಗ್ತದೆ ನೋಡಿ, +7 to +2 ಅಂತ ಅಂದರೆ 5 ಯೂನಿಟ್ ಚೇಂಜ್. ಈ 5ಅನ್ನು ಇಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ, 2ಅನ್ನು ಇಲ್ಲಿ ಮ್ಯಾಂಗನೀಸ್ಗೆ ಮಲ್ಟಿಪ್ಲೈ ಮಾಡ್ತೀವಿ. ಸೊ Y become 2, ಇಲ್ಲಿನೂ Y become 2. ಅದಾದಮೇಲೆ ನೋಡಿ, ಇಷ್ಟಾದಮೇಲೆ ಆಕ್ಸಿಜನನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಏನು ಮಾಡ್ತೀವಿ. ಸೊ 4 2s are 8, 5 2s are 20, 5 4s are 20, 28 ಆಕ್ಸಿಜನ್ಸ್ ಆರ್ ದಿಸ್ ಸೈಡ್. ಹೌದಾ. ಸೊ ಈ ಕಡೆ ನೋಡಿ, 10 2s are 20 ಇರೋದಕ್ಕೆ ನಾವಿಲ್ಲಿ 8 H2 ಅನ್ನು ಆ್ಯಡ್ ಮಾಡ್ತೀವಿ. 8 H2 ಆ್ಯಡ್ ಮಾಡಿದಾಗ 8 × 2 16 ಆಗೋದಕ್ಕೆ ಎಕ್ಸನ್ನು ನಾವು 16 ಅಂತ ಬರಿತೀವಿ. ಸೊ ಅಂದರೆ ಇಲ್ಲಿ ಆನ್ಸರ್ ಏನು, 16 and 2 ಅಂತ ಆನ್ಸರು, 16 and 2. ಬಟ್ ಕನ್ಫ್ಯೂಸ್ ಆಗಿ 2 and 16 ಹಾಕುವಂಥ ಚಾನ್ಸಸ್ ಭಾಳ ಇರ್ತದೆ. ಯಾಕಂದ್ರೆ ನಾವು ಇಲ್ಲಿ ಎಕ್ಸ್ ಆ್ಯಂಡ್ ವೈ ಅಂದಾಗ ಮ್ಯಾಂಗನೀಸ್ ಫಸ್ಟ್ ಇರೋದಕ್ಕೆ ಅದು ಎಕ್ಸ್, H + Y ಅಂತ ತೊಗೊಂಡ್ಬಿಡ್ತೀವಿ. ರಾಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್, ಕಾನ್ಸಂಟ್ರೇಷನ್ ಇರಲಿ. 16 and 2 is the answer. B should be the correct answer. ಯಾಕಂದರೆ X is 16, Y is 2. I hope you have understood. ದೀಸ್ 30 ಕ್ವಶನ್ ಬಹಳ ಇಂಪಾರ್ಟೆಂಟ್ 30 ಕ್ವಶನ್ ತೊಗೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ 30 ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ ದಿಸ್ D and F ಬ್ಲಾಕ್ ಎಲಿಮೆಂಟ್ ಆ್ಯಸ್ ಐ ಹ್ಯಾವ್ ಪ್ರಾಮಿಸ್ಡ್ ಯು. ಸೊ ಸಿನಾಪ್ಸಿಸ್ ಬದಲಿಗೆ ಇನ್ನೂ ಜಾಸ್ತಿ ಕ್ವಶನ್ ಮಾಡ್ತಾ ಇದ್ದೀನಿ ನಾನು, ಆ್ಯಸ್ ಐ ಹ್ಯಾವ್ ಪ್ರಾಮಿಸ್ಡ್. ರಿಮೆಂಬರ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.